ಮಲ್ಲಿ ಇನ್ನೇನು ಎಲ್ಲ ಆಯ್ತಲ್ಲ, ಹೋಗನ್ವಾ ಇವಾಗ. ಎಲ್ಗೋದ್ಲು ಪುಟ್ಟಿ, ಕಾಣಿಸ್ತಾ ಇಲ್ಲ? ಅದು ನಮ್ಮ ಅಪ್ಪ ಎತ್ಕೊಂಡು ಹೋಗೈತಿ. ಇಷ್ಟ ದಿನ ಎತ್ಕೊಂಡು ಓಡಾಡ್ತಿತ್ತಲ್ಲ, ಇವತ್ತು ಹೋಗ್ತಾಳೆ ಅವ್ರ ಮನೆಗೆ ಅಂತ ಹೇಳಿ ಎತ್ಕೊಂಡು ಹೋಗೈತತ್ತ. ಬರುತ್ತೆ ಇರಿ, ಹೋಗೋಣ ಅವ್ರು ಬಂದ್ಮೇಲೆ. ಓ ಹೌದಾ, ಇಷ್ಟು ದಿನ ಎತ್ಕೊಂಡು ಓಡಾಡ್ತಿತ್ತಲ್ಲ, ಇನ್ಮೇಲೆ ಮೊಮ್ಮಗಳು ಮನೆಯಾಗಿರಲ್ಲ ಅಂತ ಹೇಳಿ ಬೇಜಾರಾಗೈತೆ ಮಾವಾರ್ಗೆ, ಅದಕ್ಕೆ ಎತ್ಕೊಂಡು ಹೋಗ್ಯವ್ರಿ. ಹೌದು ಅಳಿ, ಅಂದ್ರೆ ಮೊಮ್ಮಗಳು ಅಂದ್ರೆ ತಾತಗೆ ಎಲ್ಲಿಲ್ಲೂ ಪ್ರೀತಿ. ಏನಾದ್ರೂ ಒಂದ್ ಕೈಗೆ ಹಿಡ್ಕೊಂಡು ಬಂದೇ ಬರೋದು. ಯಾತಾದ್ರೂ ಅಂಗಡಿ ತಿಂಡಿ ಆಗ್ಲಿ, ಯಾತನ ತಿಂಬೋದಾಗ್ಲಿ, ಏನಾನ ತಂದು ಕೊಡೋದು ಎಲ್ಗಾನ ಹೋದ್ರಿ. ಮೊಮ್ಮಗಳಂದ್ರೆ ಅಷ್ಟೊಂದು ಇಷ್ಟ ಅಯ್ಯಪ್ಪಗೆ. ಅದಕ್ಕೇನೆ ಇವತ್ತು ಹೋಗ್ತಾಳೆ ಅವ್ರ ಮನೆಗೆ ಅವಳು ಅಂತ ಹೇಳಿ ಎತ್ಕೊಂಡು ಹೋಗೈತೆ. ಒಂದ್ ಅವತ್ತು ಎತ್ಕೊಂಡು ಹೋಗಿ ಬರ್ತೀನಿ ಅಂತಾನ. ಮಲ್ಲಿ, ಹೆಚ್ಚು ಕಮ್ಮಿ 1 ವರ್ಷ ಆಯ್ತು ಅನ್ಸುತ್ತೆ ಅಲ್ವಾ ನೀನು ಹೆರಿಗೆಗೆ ಅಂತ ಹೇಳಿ ತವ್ರ ಮನೆಗೆ ಬಂದು? ಹೌದು ರೀ, ಸೀಮಂತ ಆದ್ಮೇಲೆ ಬಂದವಳು ನಾನು. 9 ತಿಂಗಳಕ್ಕೆ ಬೀಳ್ತಿದಂಗೆನೆ ಸೀಮಂತ ಮಾಡಿದ್ರಿ. ಸೀಮಂತ ಮುಗಿಸ್ಕೊಂಡು ತವ್ರ ಮನೆಗೆ ಬಂದವಳು. ಹೆಚ್ಚು ಕಮ್ಮಿ 10 ತಿಂಗಳು 11ನೇ ತಿಂಗಳು ನಡೀತಾ ಐತೆ. ಅಂದ್ರೆ 1 ತಿಂಗಳು ಕಮ್ಮಿ 1 ವರ್ಷ ಆಯ್ತು. ಯಾಕ್ರಿ? ಏನೂ ಇಲ್ಲ, ನೀನು ಊರಿಗೆ ಹೋಗಿದ್ಯಾ ನಮ್ಮ ಮನೆಗಿಲ್ಲ ಅಂತ ನನಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ನನ್ನ ಜೊತೆಗೆ ಇದೆಯೇನೋ ಅನ್ನಿಸ್ತಿತ್ತು. ಎಷ್ಟು ಬೇಗ 1 ವರ್ಷ ಆಯ್ತು ಅಂತ ಅನ್ನಿಸ್ತಾ ಇತ್ತು ಇವಾಗ, ಅದಕ್ಕೆ ಕೇಳಿದೆ. ಅಲ್ಲ, ನಿನ್ನೆಂತಿದು ಯಾವ್ದಾನ ಬೇರೆ ಊರಾಗಿದ್ರೆ ನಿನಗೆ 1 ವರ್ಷ ಕಳೆಯೋದು 10 ವರ್ಷ ಕಳೆದಂಗ ಆಗೋದು. ನಿನ್ನೆಂತಿನ ಇದೇ ಊರಾಗ ಇದ್ದಾಳೆ, ದಿನ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದೆ, ನಿನ್ನ ಮಗಳನ್ನು ನೋಡ್ಕೊಂಡು ಹೋಗ್ತಿದ್ದೆ. ಅದಕ್ಕೆ ನಿನಗೆ 1 ವರ್ಷ ಅಂಬೋದು 1 ತಿಂಗಳು ಕಳೆದಂಗ ಆಗೈತಿ. ಬೇರೆ ಊರಾಗೆ ಇದ್ದಿದ್ರೆ ನಿನ್ನೆಂತಿ ಅವಾಗ ಗೊತ್ತಾಗಿರೋದು 1 ವರ್ಷ ಕಳೆಯೋದು ಎಷ್ಟು ಕಷ್ಟ ಐತೆ ಅಂತಾನ. ಕಣ್ಗುಂಡಕ್ಕಯ್ಯ, ಸರಿಯಾಗಿ ಹೇಳ್ದೆ ನೋಡು. ಇದ್ದೂರಾಗೆ ಇದ್ದಾಳಲ್ಲ ಎಂತಿ, ಅದಕ್ಕೇನೆ ಎಷ್ಟು ಬೇಗ 1 ವರ್ಷ ಆತಂಬುದು ರಾಜಿಗೆ ಗೊತ್ತಾಗಿಲ್ಲ. ಅದೇ ಎಂತಿದು ಬೇರೆ ಊರಾಗಿದ್ರೆ ಅವಾಗ ಗೊತ್ತಾಗೋದು 1 ವರ್ಷ ಕಳೆಯೋದು ಎಷ್ಟು ಕಷ್ಟ ಆಗ್ತಿತ್ತು ಅಂತಾನ. ಗುಂಡಜ್ಜಿ, ತಾತ ಏನಂತಿತ್ತು ನೀನ್ ಹೆರ್ಗಿಗೆ ಹೋದಾಗ ತವ್ರ ಮನೆಗೆ? ಜಲ್ದಿ ಬಾ ಅಂತ ಹೇಳ್ತಿತ್ತ, ಏನಂತಿತ್ತು? ನಿಮ್ ತಾತನ ಕತೆ ಕಟ್ಕೊಳಪ್ಪ. ಯಾವಾಗ್ಲೂ ಎಣ್ಣೆ ಕುಡ್ಕೊಂಡು ಬೀಡಿ ಸೇತ್ಕೊಂಡು ಓಡಾಡ್ತಿದ್ದ ನಿಮ್ಮ ಅಜ್ಜ. ನಾನ್ ತವ್ರ ಮನೆಗೆ ಹೋಗಿ ಅದಕ್ಕೂ ದಿನ ಎಣ್ಣೆ ಕುಡ್ದು ಉಲ್ಡಾಡನಂತಿ. ನಾನ್ ಬರ್ದಿದ್ರೆ ಸಾಕು ಅಂಬನು. ನಾನ್ ತಿರ್ಗ ಬಂದು ಅವನಿಗೆ ಸರಿಯಾಗಿ ಏರಿಕ್ತೀನಿ ನೋಡು. ಅವಾಗಿಂದ ಒಂದಿಟ ಎಣ್ಣೆ ಕುಡಿಯೋದ ಕಮ್ಮಿ ಮಾಡ್ಯ ನಿಮ್ ತಾತ. ನೀನು ಒಳ್ಳೆಯವನು, ನಿನ್ನಂಗಲ್ಲ ನನ್ನ ಗಂಡ. ಓ ಹಂಗಾದ್ರೆ ನಿನ್ನ ತವ್ರ ಮನೆಗೆ ಬಿಟ್ಟಿತ್ತೇನು ತಾತ? ಕರ್ಕೊಂಬಂದಿರ್ಲಿಲ್ವೇ ನಾಮಕರಣ ಮಾಡ್ಕೊಂಡು? ಹಂಗೇನಿಲ್ಲ, ಒಟ್ನಲ್ಲಿ ನಾನು ಆ ಮನೆಯಾಗಿದ್ರೆ ಬೈತಿದ್ನಲ್ಲ, ಅದಕ್ಕೇನೆ ಹಂಗ ಅಂಬ್ತಿದ್ದ ಅಷ್ಟೇನೆ. ನನ್ನ ಮೇಲೆ ಪ್ರೀತಿ ಇತ್ತು. ಎಷ್ಟೊತ್ತಿಗೆ ತವ್ರ ಮನೆಯಿಂದ ಬತ್ತಾಳು ಅಂತ ಅವ್ರು ಇವ್ರ ತಗನು ಹೇಳ್ಕೊಂಡು ಓಡಾಡನು ನಿಮ್ ತಾತ. ಆದ್ರೆ ನನ್ನ ತಗ ಎಂದು ಹೇಳಿರ್ಲಿಲ್ಲ ಅಷ್ಟೇನೆ. ನನ್ನ ಗಂಡ ಅಂತನು ಅಯ್ಯೋ 1 ವರ್ಷ ಕಳೆಯೋದು 10 ವರ್ಷ ಕಳೆದಂಗ ಆಗುತ್ತೆ ಅಂತ ಹೇಳ್ತಿದ್ರಿ ಯಾವಾಗ್ಲೂ ನಮ್ಮೂರಿಗೆ ಬಂದಾಗೆಲ್ಲನ. 5 ತಿಂಗಳಾಗೆ ನಾಮಕರಣ ಮಾಡ್ಕೊಂಡು ಹೋಗನ್ ಬಾರೆ ಅಂತ ಹೇಳಿ ಆಗ್ಲ ಬತ್ತಿತ್ತು. ವಾರಕ್ಕೊಂದ್ಸಲನ ಮಲ್ಲಿರಪ್ಪಯ್ಯ ಮಲ್ಲಿಯರ್ಗೆ ಆದಾಗ ನಂದು. ನಿನ್ ಗಂಡ ಬಿಡಮ್ಮ ನಿಂಗಮ್ಮ ದೇವ್ರಂತಾನು. ಹೆಂಡ್ತಿ ಅಂದ್ರೆ ಬೆಟ್ಟದಷ್ಟು ಪ್ರೀತಿ ಅವನಿಗೆ. ನಿನ್ ಮಾತ ತೆಗ್ದಾಕಲ್ಲ ಅವನು. ನಿನ್ನ ಚೆನ್ನಾಗಿ ಸುಖವಾಗಿ ನೋಡ್ಕೊಂಡ ಇದ್ದಾನೆ. ಬಡತನ ಇದ್ರುನು ನಿನ್ನ ಉಪವಾಸ ಕೆಡವಿಲ್ಲ ಎಂದೂನು. ಒಂದ್ ಎಣ್ಣೆ ಕುಡಿಯಲ್ಲ, ಒಂದ್ ಬೀಡಿ ಸೇದಲ್ಲ, ಒಂದ್ ಸಿಗರೇಟ್ ಸೇದಲ್ಲ, ಯಾತು ಕೆಟ್ಟು ಚಟಗುಳೇ ಇಲ್ಲ ನಿನ್ ಗಂಡಿಗೆ. ಹೆಂಗ ಚೆನ್ನಾಗಿ ನೋಡ್ಕೊಂತಾನಲ್ಲ ನಿನ್ನ, ಕೂಲಿನೋ ನಾಲಿನೋ ಮಾಡ್ಕೊಂಡು. ಕಣ್ಗುಂಡಜ್ಜಿ, ಹೆಂಗ ದೇವ್ರು ಇದು ಬಡವ ಗಂಡ ಕೊಟ್ರು ಕುಡಿಯೇನು ಹಿಡ್ಕೊಂಡು ಏನ್ ಗಂಡನ್ ಮಾತ್ರನ ಕೊಡಬಾರ್ದು ಹೆಣ್ಮಕ್ಳಿಗೆ. ಏನಾನ ಕುಡುಕರು ಏನಾನ ಸಿಕ್ಕರೆ ಹೆಣ್ಣಿನ ಜೀವನನೇ ನರಕ ಆಗ್ಬಿಡುತ್ತೆ. ನಾನು ಎಷ್ಟೋ ಜನ ನೋಡಿದೀನಿ ನಮ್ಮೂರಾಗೇನೆ. ಕುಡ್ದು ಉಲ್ಡಾಡಿ ಹೆಂಡ್ತಿನ ಸರಿಯಾಗಿ ಒದಿತಾರೆ, ಬೀದೆಗೂ ಆದೆಗೂ ಎಲ್ಲಾನ. ಏನ್ ಮಾಡ್ತೀಯ, ತವ್ರ ಮನೆಗೂ ಕಷ್ಟ ಅಂತ ಹೇಳಿ ಅವರು ಅನುಸರಿಸ್ಕೊಂಡು ಹೋಗ್ತಾ ಇದಾರೆ. ನಾನು ತವ್ರ ಮನೆಗೆ ನಾನು ಎಷ್ಟೋ ಜನ ನೋಡಿದೀನಿ. ಏನ್ ಮಾಡೋದು, ಎಲ್ಲಾರ್ಗು ಹಣೆ ಬರ ಒಂದೇ ತರ ಇರ್ಬೇಕಲ್ಲ. ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು ಹೆಣ್ಮಕ್ಳಾದ್ಮೇಲೆ. ಎಣ ಕಾವೇರಿ ಎಲ್ಲಿಗೆ ಹೋದ್ಲು? ಜಲ್ದಿ ಬಾ, ಮನೆ ಕರ್ಕೊಂಡು ಹೋಗೋಣ. ನಾನು ಅದಕ್ಕೆ ಅವಾಗಿಂದ ಕಾಯ್ತಾ ಇದ್ದೀನಿ, ಮನೆ ಕರ್ಕೊಂಡು ಹೋಗೋಣ ಕಾವೇರಿನ ಅಂತಾನ. ಎಲ್ಲಿಗೆ ಹೋದ್ಲು ಅವಳು? ಅಯ್ಯೋ ಪದ್ದು, ಪುಟ್ಟಿನ ಮನೆ ಕರ್ಕೊಂಡು ಹೋಗಕ್ಕೆ ಅವಾಗಿಂದ ಇಲ್ಲೇ ನಿಂತಿದೀಯಾ ಸುಮ್ಮನೆ ಮಾತಾಡ್ದಂಗೆ? ಅವ್ರ ತಾತ ಎಲ್ಗ ಎತ್ಕೊಂಡು ಹೋಗೈತಂತೆ. ಇರು ಕರ್ಕೊಂಬರುತ್ತೆ, ಹೋಗೋಣ ಇರು ಇವಾಗ. ಇನ್ನೇನು ಆಲೇನೆ ಎಲ್ಲ ಬ್ಯಾಗ್ ಎಲ್ಲ ತಾಂಡು ಹೊಲ್ಟಿದ್ದಾಳೆ ಮಲ್ಲಿ. ಈಗ ಹೋಗೋದೇನೆ. ಇರು ಹೋಗೋಣ ಎಲ್ಲರ ಜೊತೆಗೆ. ರೀ, ನೇತ್ರ ಮತ್ತೆ ಅತ್ತೆನ್ ಕರ್ಕೊಂಬರಕ್ಕಿಲ್ವಾ? ಮೊಮ್ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಾ ಅಂತ ಹೇಳಿ ಅತ್ತೆ ಬಂದಿದ್ರೆ ಚೆನ್ನಾಗಿರೋದು. ಎಲ್ರೂ ಜೊತೆಗೆ ಹೋಗ್ಬೋದಾಗಿತ್ತು. ನೇತ್ರ ಹೆಂಗೋ ಹೆಸರಿಕ್ಕಿದ್ಲಲ್ಲ, ಅವಳು ಬಂದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಯಾಕೆ ಅವಳನ್ನ ಕರೀಲಿಲ್ವಾ ನೀವು? ಕರ್ಕೊಂಬರ್ಬೇಕು ತಾನೆ. ಬಾ, ಹೋಗಿ ನಿನ್ ಸೊಸೆನ ಕರ್ಕೊಂಬರೋಣ ಮನೆಯಿಂದನ ಅಂತ ಹೇಳಿ ಕರ್ಕೊಂಬರ್ಬೇಕು ತಾನೆ ನೇತ್ರನ್ನ.
ನೇತ್ರನ ಅಯ್ಯೋ ನೇತ್ರ ಬೇಡ ಸುಮ್ಮನಿರು ಮಲ್ಲಿ ಅವಳೇನಾದ್ರೂ ಬಂದ್ರೆ ಸುಮ್ಮನೆ ಅದು ಇದು ಅಂತ ಹೇಳಿ ಬೇಜಾರಾಗಂಗೆ ಮಾತಾಡ್ತಾಳೆ. ನಿಮ್ಮ ಅಪ್ಪಗೂ ಅಮ್ಮಗೂ ಬೇಜಾರಾಗ್ಬಿಡುತ್ತೆ, ನಿನಗೂ ಬೇಜಾರಾಗುತ್ತೆ. ನನಗೂ ಸಿಟ್ಟು ಬರುತ್ತೆ ಆಮೇಲೆ. ಅದಕ್ಕೆ ಅವಳೇನು ಬೇಡ ಅಂತ ಹೇಳಿ ನಾನು ಒಬ್ಬನೇ ಬಂದೆ. ಪೊದ್ದುನು ಹಿಂದೆ ಬಂದಿದ್ದಾಳೆ. ಬಿಡು, ಅಮ್ಮನು ಅಲ್ಲಿ ಮನೆ ಹತ್ರ ಹೋಗೈತೆ. ಆರ್ತಿ ಗಿರ್ತಿ ಎಲ್ಲನ ಹೊಂದಿಸ್ಕೊಂಡು ಕಾಯ್ತಿರ್ತಾರೆ ಅವರು. ಗುಲಾಬಿ ಅಮ್ಮಯ್ಯ ಆಮೇಲೆ ಜಯತೆ ಎಲ್ಲರೂ ಹೋಗಿದ್ದಾರೆ. ನೇತ್ರನೂ ಹೋಗಿದ್ದಾಳೆ. ಅವ್ರು ಅಲ್ಲಿರ್ತಾರೆ. ನಾವು ಹೋಗೋಣ ಬಿಡು, ಇನ್ನೇನು ಬೇರೆ ಊರಿಗೆ ಹೋಗ್ಬೇಕಾಗೈತಿ. ಇದೇ ಊರೇ ತಾನೆ. ನಾನು ಪೊದ್ದು ಇದೀವಲ್ಲ, ಕರ್ಕೊಂಡು ಹೋಗ್ತೀವಿ ಬಿಡು. ನಿಮ್ಮ ಅಪ್ಪ ಅಮ್ಮಯ್ಯನು ಬರ್ತಾರೆ ನಿನ್ನ ಬಿಟ್ಟು ಬರಕ್ಕೆ. ಅಲ್ಲಪ್ಪ ರಾಜಪ್ಪ, ನೇತ್ರ ಅದು ಹೆಂಗೆ ಹೆಸರಿಕ್ಕಕ್ಕೆ ಒಪ್ಕೊಂಡ್ಲೋ ಏನು? ನಾನು ನೇತ್ರ ಹೆಸರಿಕ್ಕಕ್ಕೆ ಒಪ್ಕೊಂತಾಳೋ ಇಲ್ವೋ ಅಂತ ನಾನು ತಿಳ್ಕೊಂಡಿದ್ದೆ. ಹೆಂಗೋ ಹೆಸರಾದ್ರೂ ಇಕ್ಕಿಳಲ್ಲ, ಅಷ್ಟೇ ಸಮಾಧಾನ. ಇಲ್ಲ, ನಾನು ಹೇಳ್ದೆ, ಅಪ್ಪಯ್ಯನು ಹೇಳ್ತು, ಅದಕ್ಕೆ ಒಪ್ಕೊಂಡ್ಲು. ಇಲ್ಲ ಅಂದಿದ್ರೆ ಅವಳು ಬತ್ತಾನೆ ಇರ್ಲಿಲ್ಲ ಹೆಸರಿಕಕ್ಕೆ. ಅದು ಅಲ್ಲದೆ ಇಲ್ಲೇ ಇದ್ಲಲ್ಲ, ನಾನು ಬೇರೆ ಸಿಟ್ಟು ಮಾಡ್ಕೊಂತೀನಿ ಅಂತ ಹೇಳಿ ಸುಮ್ಮನಾದ್ಲು. ನೀನೇ ಹೆಸರಿಕ್ಬೇಕು ಅಂದ ಹೇಳ್ಕೇನೆ ಸರಿ ಆಯ್ತು ಅಂತಂದ್ಲು. ಅದು ಅಲ್ದೇನೆ ಹೊಸದೊಂದು ಸೀರೆ ತಂದು ಕೊಟ್ಟಿದ್ದೆ ಅವಳಿಗೆ ಅಂತ ಹೇಳಿ. ಅದೇ ನಾಮಕರಣಕ್ಕೆ ತೊಟ್ಲು ಶಾಸ್ತ್ರಕ್ಕೆ ಪೂಜೆ ಮಾಡ್ಬೇಕಲ್ಲ ಅವಳು, ಅದಕ್ಕೆ ಹೊಸ ಸೀರೆ ತಂದು ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಾಮಕರಣ ನಾನೇ ಮಾಡ್ತೀನಿ, ನಾನೇ ಹೆಸರಿಕ್ತೀನಿ ಅಂತ ಹೇಳಿ ಒಪ್ಕೊಂಡ್ಲು ಅಷ್ಟೇನೆ. ಹೆಂಗೋ ಸದ್ಯ ಏನು ತೊಂದರೆ ಆಗ್ದಿಲ್ದಂಗೆ ಎಲ್ಲ ನಾಮಕರಣ ಎಲ್ಲನ ಮುಗೀತಲ್ಲ. ಎಲ್ಲಿ ನೇತ್ರಾನು ಜಯಮ್ಮನೂ ಎಲ್ಲ ಕೇಳಿಸ್ಬಿಡ್ತಾರೋ ಅದು ಇದು ಮಾತಾಡಿ ಅಂತನ ನನಗಂತೂ ಒಂದು ಸ್ವಲ್ಪ ಬೈವಾದಂಗೆ ಆಗ್ತಿತ್ತು ಅವರಿಬ್ರು ಬಂದೇಡ್ಕೇನೆ. ಹೆಂಗೋ ಏನು ಮಾತಾಡಲಿಲ್ಲ. ಆಮೇಲೆ ಎಲ್ಲ ಆದಮೇಲೆ ಆ ಜಯಮ್ಮ ಖ್ಯಾತಿ ತಗೋದ್ಲು ಲಸ್ಮಕ್ಕನ ಮೇಲೆ. ನಮ್ಮ ಅಣ್ಣಯ್ಯ ಜೈಲಿಗೆ ಹೋಗಕ್ಕೆ ಇವಳೆ ಕಾರಣ ಅಂತ ಹೇಳಿ ನಿಂಗಮ್ಮನ ಬೈತಿದ್ಲು, ಯಾಕೆ ಅವಳನ್ನು ಕರ್ದೆ ಅಂತ ಹೇಳಿ. ಹೌದಾ? ಅತ್ತೆ ಮೇಲೆ ನಮ್ಮ ಜಯತೆ ಜಗಳ ಮಾಡ್ತೇನು ಅಲ್ಲಿ ನಾಮಕರಣತಾಗೆ? ನನಗೆ ಗೊತ್ತೇ ಇಲ್ವಲ್ಲ. ಮತ್ತೆ ಏನೋ ಗಲಾಟೆ ಆಗ್ತಾ ಇತ್ತು, ಏನತ್ತೆ ಅಂತ ಕೇಳಿದ್ರೆ ಏನು ಇಲ್ಲ ಅಂತ ಹೇಳ್ತು ನಮ್ಮ ಅತ್ತೆ. ಯಾಕತ್ತೆ ನೀವು ಹೇಳಿಲ್ಲ ಅಲ್ಲಿ ಕೇಳಿದಾಗ? ಹೇಳಿದ್ರೆ ಅವತ್ತೆನ ಬೈದು ಬಾಯಿ ಮುಚ್ಚಿಸ್ತಿದ್ದೆ. ಎಲ್ಲ ಚೆನ್ನಾಗಿ ನಡೀತಾ ಇರ್ಬೇಕಾದ್ರೆ ಏನಾದ್ರೂ ಒಂದು ಜಗಳ ತೆಗೆದ್ಬಿಡ್ತಾರೆ ಈ ನೇತ್ರ ಈ ಜಯತ್ತೆ ಇದ್ರೆ. ಅದು ಅಳಿಯಂದ್ರೆ ನಿಮ್ಗೆ ಹೇಳಿದ್ರೆ ನೀವು ಸಿಟ್ ಮಾಡ್ಕೊಂಡು ಜಯಮ್ಮನ ಮೇಲೆ ಆಮೇಲೆ ರೇಗಾಡ್ತೀರಾ. ಸುಮ್ನೆ ಯಾಕೆ ಎಲ್ಲರೂ ಸಂತೋಷವಾಗಿದ್ದಾರೆ ಈ ಜಯಮ್ಮನಿಂದನ ಈ ಸಂತೋಷ ಯಾಕೆ ಹಾಳಾಗ್ಬೇಕು ಅಂತ ಹೇಳಿ ನಾನು ಏನು ಹೇಳಕ್ ಹೋಗ್ಲಿಲ್ಲ. ಬಿಡ್ರಿ, ಆ ಜಯಮ್ಮನ ಮಾತಿಗೆಲ್ಲ ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಮನೆಗೆ ಹೋದ್ಮೇಲೂ ಏನು ಕೇಳಕ್ ಹೋಗ್ಬೇಡ್ರಿ. ಓ ಅದಕ್ಕೆನಾ ಲಸ್ಮಕ್ಕಯ್ಯ ಊಟ ಆಗ್ತಿದ್ದಂಗೆನೆ ಅದೇ ಹೋದ್ರು. ಲಸ್ಮಕ್ಕಯ್ಯ ಮಲ್ಲಿನೂ ಕಾವೇರಿನೂ ಮನೆಗೆ ಸೇರಿಸಿ ಆಮೇಲೆ ಹೋಗಿವೆ ಅಂತಂದೆ. ಇಲ್ಲ ನನಗೇನೋ ಕೆಲಸ ಐತೆ, ಅತ್ತಿಗೆ ಚೆನ್ನಾಗಿಲ್ಲ ಹೋಗ್ಬೇಕು ಅಂತೇಳಿ ಅದೇ ಹೋದ್ರು. ಅದಕ್ಕೆ ಹೋಗಿರೋದಂಗಾರೆ ಲಸ್ಮಕ್ಕಯ್ಯ. ಹೂನಪ್ಪ ರಾಜ, ಮತ್ತೆ ಹಂಗ್ ಮಾತಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳು. ನಿಂಗಮ್ಮ ಮತ್ತೆ ನೀನ್ ಕರ್ದಿದ್ಕೆ ಲಸ್ಮಕ್ಕ ಬಂದಿದ್ಲು ಅಷ್ಟೇನೆ. ನಾನ್ ಬಂದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಲು. ಹಂಗೋನು ಬಾರೆ ಏನು ಆಗಲ್ಲ ಅಂತೇಳಿ ನಾನು ಗುಂಡಜ್ಜಿ ಹೇಳಿ ಕರ್ಕೊಂಡ್ ಬಂದಿದ್ವಿ. ಆದ್ರೆ ಆ ಜಯಮ್ಮ ಹಂಗ್ ಮಾತಾಡ್ಬಿಟ್ಲು. ನಿಮ್ಮ ಅಪ್ಪಯ್ಯ ಜೈಲ್ಗೆ ಹೋಗಕ್ಕೆ ಲಸ್ಮಕ್ಕ ಕಾರಣ ಏನಪ್ಪ ನೀನೇ ಹೇಳಪ್ಪ. ನಿಮ್ಮ ಅಪ್ಪಯ್ಯನೇ ಇನ್ನನ ಲಸ್ಮಕ್ಕನ್ ಜೈಲ್ಗೆ ಹಾಕ್ಬೇಕು ಅಂತ ಹೇಳಿ ಏನೇನೋ ಮಾಡಕ್ ಹೋಗಿ ಅವರೇ ಸಿಗಾಕೊಂಡ್ಯಾರೆ. ಅವ್ರಾಗಿ ಅವ್ರು ಸಿಗಾಕೊಂಡಿರೋದಕ್ಕೆ ಲಸ್ಮಕ್ಕನ ಮೇಲೆ ಎತ್ತಾಕಿರಿ ಹೆಂಗ್ ಸರಿಯಾಗುತ್ತೆ ಹೇಳಪ್ಪ. ಅದಕ್ಕೆ ಲಸ್ಮಕ್ಕನ ಬಾಯಿಗೆ ಬಂದಂಗೆ ಬೈದ್ಲಲ್ಲ ಜಯಮ್ಮ. ಬೇಜಾರ್ ಮಾಡ್ಕೊಂಡು ಊಟ ಮಾಡ್ದಂಗೆ ಹೋಗ್ತೀನಿ ಅಂತಿದ್ಲು. ನಿಂಗಮ್ಮ ತಿರ್ಗಾ ಊಟ ಮಾಡ್ಕೊಂಡು ಹೋಗು, ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ ಅಂದಿದ್ಕೆ ಬಂದು ಊಟ ಮಾಡಿ ಓದ್ಲು. ಇಲ್ದಿದ್ರೆ ಬಂದಿರಳು ನಮ್ ಜೊತೆಗೆ ಅವಳು ಇಲ್ಲಿಗೆ. ಗುಂಡಜ್ಜಿ ಇದು ನನಗೆ ಗೊತ್ತಿಲ್ಲ. ಲಸ್ಮಕ್ಕಯ್ಯಗೆ ಬೇಜಾರಾಗಿದ್ರೆ ರಾಜ ಕೇಳ್ದ ಏನು ಬೇಜಾರು ಮಾಡ್ಕೋಬಾರ್ದಂತೆ ಅಂತ ಹೇಳು ಗುಂಡಜ್ಜಿ. ಮಂತಕ್ಕೆ ಹೋದ್ರೆ ಲಸ್ಮಕ್ಕಯ್ಯಗೆ. ಕಾವೇರಿ ಬಂದ್ಲು, ಕಾವೇರಿ ಬಂದ್ಲು, ಏನ ಕಾವೇರಿ ಬಂದ್ಲು ಕಣ. ನಡಿ ಹೋಗೋಣ ಕರ್ಕೊಂಡು ಇವಾಗ್ಲೇನೆ ಜಲ್ದು. ಅವ ಕರ್ಕೊಂಬಂದ್ರ? ಅವಾಗಿಂದ ನಾವು ನಿಮ್ಮನ್ನೇ ಕಾಯ್ತಾ ಇದ್ವಿ. ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಏನು ಇಲ್ಲ ಅಳಿ ಅಂದ್ರೆ ಮೊಮ್ಮಗಳು ಇನ್ನೇನು ನಮ್ಮ ಮನೆ ಬಿಟ್ಟು ನಿಮ್ಮ ಮನೆಗೆ ಬರ್ತಾ ಇದ್ದಾಳಲ್ವೇ, ಅದಕ್ಕೆ ಇನ್ನು ಯಾವಾಗ ಬರ್ತಾಳೋ ಏನೋ ಅಂತೇಳಿ ಎತ್ಕೊಂಡು ಹೋಗಿದ್ದೆ ಹಂಗೆ ದೇವಸ್ಥಾನಕ್ಕೆ. ರೀ ಅವಾಗಿಂದ ಹೊಲ್ಟು ನಿಂತ ಇದ್ದಾರೆ. ನೀವು ಎಷ್ಟೊತ್ತು ಬರೋದು? ನಡೀರಿ, ಪುಟ್ಟಿನ ಕರ್ಕೊಂಡು ಬಿಟ್ಟು ಬರೋಣ ಮನೆವರೆಗೂ ಕರ್ಕೊಂಡೋಗಿ. ಅಳಿ ಅಂದ್ರೆ ಮಲ್ಲಿ ನಡಿಯಮ್ಮ, ನಡೀರಿ ಹೋಗೋಣ. ಸರಿ, ನನ್ನ ಮೊಮ್ಮಗಳನ್ನ ನಾನೇ ಅವ್ರ ಮನೆವರೆಗೂ ಎತ್ಕೊಂಡು ಹೋಗ್ತೀನಿ. ಬ್ಯಾಗ ನೀನು ಇಟ್ಕೊಂಬಾರೆ. ಸರಿಯಪ್ಪ, ನೀನೇ ಎತ್ಕೊಂಡು ನಡಿ ನಿನ್ನ ಮೊಮ್ಮಗಳನ್ನ. ನಾನೇ ಬ್ಯಾಗ್ ತಕೊಂಡ್ ಬರ್ತೀನಿ. ನಡೀರಿ ಅಮ್ಮಣಿ ಮಲ್ಲಿ, ನಡಿಯಮ್ಮ. ಏ ಕಳ್ಳಿ ಪುಟ್ಟಿ ಕಾವೇರಿ ಎಲ್ದೆಲ್ದ ಹೆಸರು ನಿನಗೆ ಪಟ್ಟು. ಇವಾಗ ನಮ್ಮ ಮನೆಗೆ ಹೋಗೋಣ. ಅವತ್ ಕರ್ಕೊಂಡು ಹೋಗಿದ್ನಲ್ಲ, ಕರ್ಜಿಕಾಯಿ ಕೊಟ್ಟಿದ್ನಲ್ಲ, ಆ ಮನೆಗೆ ಹೋಗೋಣ ಇವಾಗ. ಬತ್ತೀಯೇ? ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.